ಶೈಕ್ಷಣಿಕ ವರ್ಷ ಆರಂಭ ಆಗ್ತಾ ಇದೆ. ಈ ಮಧ್ಯೆ ಶಾಲೆಗಳಲ್ಲಿ ಬೇಕಾಬಿಟ್ಟಿ ಶುಲ್ಕ ಸಂಗ್ರಹಿಸುವಂತ ವಿಚಾರಕ್ಕೆ ಬ್ರೇಕ್ ಹಾಕೋದಕ್ಕೆ ರಾಜ್ಯ ಸರ್ಕಾರ ಪ್ರಯತ್ನ ಮಾಡ್ತಾ ಇದೆ. ಶಾಲೆಗಳಲ್ಲಿ ಬೇಕಾಬಿಟ್ಟಿ ಶುಲ್ಕ ಸಂಗ್ರಹ ಮಾಡುವಂತ ಕೆಲಸಗಳೇನಾಗ್ತಿದೆ ಅದನ್ನು ನಿಯಂತ್ರಣ ಮಾಡಬೇಕು ಅಂತ ಸರ್ಕಾರ ಅಲರ್ಟ್ ಆಗಿದೆ. ರಾಜ್ಯದಲ್ಲಿ ಶುಲ್ಕ ನಿಯಂತ್ರಣ ಸಮಿತಿ ಜಾರಿಗೆ ಬರುತ್ತಾ ಅನ್ನುವಂಥ ಪ್ರಶ್ನೆ. ಖಾಸಗಿ ಶಾಲೆಗಳು ಬೇಕಾಬಿಟ್ಟಿ ಫೀಸ್ ಕಲೆಕ್ಟ್ ಮಾಡ್ತಾ ಇದೆ, ಡೊನೇಷನ್ ಕಲೆಕ್ಟ್ ಮಾಡ್ತಾ ಇದೆ. ಇದಕ್ಕೆ ಬ್ರೇಕ್ ಹಾಕಬೇಕು ಅಂತ ಶುಲ್ಕ ನಿಯಂತ್ರಣ ಸಮಿತಿ ರಚನೆಗೆ ಪೋಷಕ ಸಂಘಟನೆಗಳು ಒತ್ತಾಯಿಸಿರು. 2026-27ನೇ ಸಾಲಿನಲ್ಲಿ ಖಾಸಗಿ ಶಾಲೆಗಳ ಶುಲ್ಕ ಹೆಚ್ಚಳವಾಗಿದೆ. ಶಿಕ್ಷಣದ ಹಕ್ಕು ಕಾಯ್ದೆಯನ್ನು ಉಲ್ಲಂಘಿಸಿ ಶುಲ್ಕ ಹೆಚ್ಚಳ ಮಾಡಲಾಗ್ತಾ ಇದೆ. ನರ್ಸರಿ ಪ್ರವೇಶಕ್ಕೆ 1.5 ರಿಂದ 2 ಲಕ್ಷ ರೂಪಾಯಿವರೆಗೆ ಶುಲ್ಕ ಸಂಗ್ರಹಿಸಲಾಗ್ತಾ ಇದೆ. ದೆಹಲಿ ಸೇರಿ ಹಲವು ರಾಜ್ಯಗಳಲ್ಲಿ ಸಮಿತಿ ರಚನೆಯಾಗಿದೆ. ಅದೇ ರೀತಿ ಕರ್ನಾಟಕದಲ್ಲೂ ಮಾಡಬೇಕು ಅಂತ ಪೋಷಕರ ಸಂಘಟನೆ ಒತ್ತಾಯಿಸಿರೋದು. ಶುಲ್ಕ ನಿಯಂತ್ರಣ ಕಾಯ್ದೆಯ ಅನ್ವಯ ಸಮಿತಿಯನ್ನು ರಚನೆ ಮಾಡಿ ಅನ್ನುವಂಥ ಬೇಡಿಕೆಯನ್ನ ಪೋಷಕರ ಸಂಘಟನೆಗಳು ಇಡ್ತಾ ಇರೋದು. ಬೇಕಾಬಿಟ್ಟಿ ಯತ್ವ ತತ್ವ ಫೀಸ್ ಜಾಸ್ತಿ ಮಾಡ್ತಿದ್ದಾರೆ. ಫೀಸ್ನ ಜೊತೆಗೆ ಡೊನೇಷನ್ನು, ಅದಕ್ಕೆ ಯಾವುದೇ ಮಾನದಂಡಗಳಿಲ್ಲದೆ ವರ್ಷದಿಂದ ವರ್ಷಕ್ಕೆ ಹೆಚ್ಚಿಸಲಾಗ್ತಿದೆ. ಈ ರೀತಿಯಾದರೆ ಶಿಕ್ಷಣ ಸಿಕ್ಕಾಪಟ್ಟೆ ದುಬಾರಿ ಆಗುತ್ತೆ. ಶಿಕ್ಷಣದ ವ್ಯಾಪಾರೀಕರಣದ ಜೊತೆಗೆ ಇದು ಶೋಷಣೆ ಮಾಡುವಂಥ ಕೆಲಸ. ಇದನ್ನು ನಿಯಂತ್ರಣ ಮಾಡದಿದ್ದರೆ ಸಮಸ್ಯೆ ಅಂತ ಪೋಷಕರ ಸಂಘಟನೆಗಳು ಆಗ್ರಹಿಸ್ತಾ ಇರೋದು. ನಮಸ್ಕಾರ. ಈಗಾಗಲೇ 26-27ನೇ ವರ್ಷದ ಒಂದು ಅಕಾಡೆಮಿಕ್ ಇಯರ್ ಸ್ಟಾರ್ಟ್ ಆಗ್ತಾ ಇದೆ. ಖಾಸಗಿ ಶಾಲೆಗಳು ತಮ್ಮ ಮನಸ್ಸು ಇಚ್ಛೆ ಬಂದಂತೆ ಫೀಸನ್ನು ರೈಸ್ ಮಾಡ್ತಾ ಇರೋದು ತಮ್ಗೆಲ್ಲರಿಗೂ ಗಮನಕ್ಕೆ ಬರ್ತಾ ಇದೆ. ನಾವು ಪೋಷಕರು ಹಲವಾರು ವರ್ಷಗಳಿಂದ ಒಂದು ನಿವೃತ್ತ ನ್ಯಾಯಾಧೀಶರ ಒಂದು ಕಮಿಟಿ ಮಾಡಿ ನಮಗೆ ನ್ಯಾಯ ಒದಗಿಸ್ಕೊಡಿ, ಅಂದರೆ ಒಂದು ಫೀಸ್ ರೆಗ್ಯುಲೇಟರ್ ಮಾಡಿ ಅಂತ ನಾವು ಕೇಳ್ಕೊಂಡೇ ಬರ್ತಾ ಇದ್ದೀವಿ. ಇದುವರೆಗೂ ಯಾವುದೇ ಸರ್ಕಾರ ನಮ್ಮ ಒಂದು ಇಶ್ಯೂ ಬಗ್ಗೆ ಒಂದು ಗಮನ ಹರಿಸೋದಿಲ್ಲ. ಜೊತೆಗೆ ಏನಾಗಿದೆ ಅಂದರೆ ಈಗಾಗಲೇ ಹಲವಾರು ರಾಜ್ಯಗಳಲ್ಲಿ, ದೆಹಲಿಯಲ್ಲಿ ಇರ್ಬೋದು, ಆಮೇಲೆ ಗುಜರಾತ್ಗಳಲ್ಲಿ ಇರ್ಬೋದು, ತಮಿಳುನಾಡಲ್ಲಿ ಇರ್ಬೋದು, ಬಿಹಾರದಲ್ಲಿರ್ಬೋದು, ಈಗಾಗಲೇ ಅಲ್ಲಿ ಫೀಸ್ ರೆಗ್ಯುಲೇಷನ್ ಕಮಿಟಿ ಬಂದು ಒಂದು ಪ್ರೈವೇಟ್ ಶಾಲೆಯ ಶುಲ್ಕ ನಿಯಂತ್ರಣ ಜಾರಿಯಲ್ಲಿರ್ತದೆ. ಆದರೆ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರದ ಮಿನಿಸ್ಟ್ರಿಗಳಿರ್ಬೋದು ಅಥವಾ ಎಜುಕೇಷನ್ ಡಿಪಾರ್ಟ್ಮೆಂಟ್ ಇರ್ಬೋದು ಇದ್ರ ಬಗ್ಗೆ ಯಾವುದೇ ರೀತಿ ಒಂದು ಡಿಸಿಷನ್ನ ತಗೊಳ್ದಿರ ಪೋಷಕರಿಗೆ ಹಾಗೂ ಮಕ್ಕಳಿಗೆ ಬರೆಯುವಂಥ ಕೆಲಸಗಳನ್ನು ಬಹಳ ವರ್ಷಗಳಿಂದ ಮಾಡ್ಕೊಂಡು ಬರ್ತಾ ಇದ್ದಾರೆ. ಈಗಾಗಲೇ ಎಜುಕೇಷನ್ ಆಕ್ಟ್ 2019 ಪ್ರಕಾರ ಬಹಳ ಸ್ಪಷ್ಟವಾಗಿ ಒಂದು ಶುಲ್ಕ ನಿಯಂತ್ರಣ ಕಮಿಟಿಯನ್ನು ಮಾಡ್ಬೋದು ಅಂತ ಆದೇಶ ಇದ್ರೂ ಸಹ ಯಾವುದೇ ಸರ್ಕಾರಗಳಾಗಲಿ ಅಥವಾ ವಿದ್ಯಾಮಂತ್ರಿಗಳಾಗಲಿ ಇದ್ರ ಬಗ್ಗೆ ಗಮನ ಹರಿಸಿಲ್ಲ. ದಯವಿಟ್ಟು ಈಗಲಾದ್ರೂ ಸಹ ಅಂದರೆ ಬರುವಂಥ ಅಕಾಡೆಮಿಕ್ ಇಯರ್ಗೆ ದಯವಿಟ್ಟು ಒಂದು ಶುಲ್ಕ ನಿಯಂತ್ರಣ ಕಮಿಟಿಯನ್ನು ಮಾಡಿ ಒಂದು ಪೋಷಕರಿಗೆ ನ್ಯಾಯ ಒದಗಿಸುವಂಥ ಕೆಲಸವನ್ನು ಮಾಡಬೇಕು ಅಂತ ಎಲ್ಲ ಪೋಷಕರ ಪರವಾಗಿ ನಾನು ಕೇಳ್ಕೊತಾ ಇದ್ದೀನಿ. ಧನ್ಯವಾದಗಳು. ನಮಸ್ಕಾರ. ಈಗಾಗಲೇ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.